Very good morning, my dear students. Myself, Chodappa Singh, Assistant Professor of Commerce, GFGC, Kottagiri. Unit first under fire insurance claims. In last two sessions, I discussed about theory about fire insurance claims, insurance and fire insurance, and also accounting provisions related to fire insurance claims. Let us turn to problems. In that, 2 marks and 5 marks problems. See, first for 2 marks problems, just find out sales when cost of goods sold is rupees 80,000 and gross profit ratio is 20%. See, this is the problem. See, just for 2 marks, find out sales. Sales anna kelta idane. When cost of goods sold is given, cost of goods sold or cost of sales is 80,000. Cost of sales ಕೊಟ್ಟಿದ್ದಾನೆ and sales ನಾಲ್ಕು ಕೊಟ್ಟಿಲ್ಲ, cost of sales ಅನ್ನು ಕೊಟ್ಟಿದ್ದಾನೆ and gross profit ratio ಕೊಟ್ಟಿದ್ದಾನೆ. ಗ್ರಾಸ್ ಪ್ರಾಫಿಟ್ ಕೊಟ್ಟಿದ್ರೆ ನಾವು ಡೈರೆಕ್ಟ್ ಆಗಿ ಮಾಡಬಹುದಾಯ್ತು. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಪ್ಲಸ್ ಗ್ರಾಸ್ ಪ್ರಾಫಿಟ್ ಮಾಡಿದ್ರೆ ಸೇಲ್ಸ್ ಸಿಗೋದು. ಬಟ್ ಗ್ರಾಸ್ ಪ್ರಾಫಿಟ್ ರೇಷಿಯೋ 20% ಇಸ್ ವಾಟ್ ಆನ್ ಸೇಲ್ಸ್. ಆಕ್ಚುಲಿ ಅವನು ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಹೇಗೆ ಕೊಡ್ತಾನೆ ಅದು ಆನ್ ಸೇಲ್ಸ್ ಅಲ್ಲಿ, ಆನ್ ಕಾಸ್ಟ್ ಅಂದ್ರೆ ಅವನೇ ಕೊಟ್ಟಿರ್ತಾನೆ ನಿಮಗೆ, ಬಟ್ ಇಲ್ಲಿ ಆನ್ ಸೇಲ್ಸ್ ಅಂತ ಅರ್ಥ. ದರ್ಫೋರ್ ಈಗ ನಮಗೆ ಆನ್ ಸೇಲ್ಸ್ ಅಲ್ಲಿ ಕೊಟ್ಟಿದ್ದಾರೆ ಪರ್ಸೆಂಟೇಜು, ಆದ್ರೆ ನಮಗೆ ಆನ್ ಕಾಸ್ಟ್ ಬೇಕು, ಯಾಕಂದ್ರೆ ಕಾಸ್ಟ್ ಆಫ್ ಗೂಡ್ಸ್ ಕೊಟ್ಟಿದ್ದೆ. ಹಾಗಾಗಿ ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಆನ್ ಸೇಲ್ಸ್ ಅನ್ನ ಆನ್ ಕಾಸ್ಟ್ ಕನ್ವರ್ಟ್ ಮಾಡ್ಕೋಬೇಕು ನೀವು. Therefore, see solution ನೋಡ್ಕೊಳ್ಳಿ. Sales is equal to cost of goods sold plus gross profit. This is the formula for sales point ಮಾಡಕ್ಕೆ. ಈ ಪ್ರಾಬ್ಲಮ್ಗೆ ಎಲ್ಲ ಪ್ರಾಬ್ಲಮ್ ಒಂದೇ ಆಗಲ್ಲ. ಈ ಪ್ರಾಬ್ಲಮ್ಗೆ here ನಾನು ಆಲ್ರೆಡಿ ಹೇಳಿದೆ, we require to calculate rate of gross profit on cost because of on sales is given. For that note ತಗೊಂಡಿದ್ದೀನಿ ನಾನು ಒಂದು ಕ್ಯಾಲ್ಕುಲೇಷನ್ ಅನ್ನು. ಫಸ್ಟ್ ನಾವು ಗ್ರಾಸ್ ಪ್ರಾಫಿಟ್ ಫೈಂಡ್ ಮಾಡ್ಕೋಬೇಕು, ಅದಾದ್ಮೇಲೆ ಸೇಲ್ಸ್ ಅನ್ನು ಫೈಂಡ್ ಮಾಡಬೇಕು. ಗ್ರಾಸ್ ಪ್ರಾಫಿಟ್ ಫೈಂಡ್ ಮಾಡಬೇಕು, ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಚೇಂಜ್ ಆಗಬೇಕು. ಯಾವುದಕ್ಕೆ ಆನ್ ಸೇಲ್ಸ್ ಕೊಟ್ಟಿದ್ದ ಆನ್ ಕಾಸ್ಟ್ ಮಾಡ್ಕೋಬೇಕು. ಸಿ ನಾನು ಯಾವ ರೀತಿ ಚೇಂಜ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಒಂದು ಕನ್ವರ್ಷನ್ ಫಾರ್ಮುಲಾ ಇದೆ, ಹೇಳ್ತೀನಿ. ಅಸ್ಯೂಮ್ ಅಥವಾ ಕನ್ಸಿಡರ್ ಸೇಲ್ಸ್ ಈಸ್ 100. ಯಾವಾಗ ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಆನ್ ಸೇಲ್ಸ್ ಕೊಟ್ಟಿರ್ತಾನೆ ಅವಾಗ ಸೇಲ್ಸ್ ಅನ್ನೇ ಕನ್ಸಿಡರ್ ಮಾಡ್ಕೊಳ್ತೀವಿ. ಅದೇ ಆನ್ ಕಾಸ್ಟ್ ಕೊಟ್ಟಾಗ ಕಾಸ್ಟ್ ಅನ್ನೇ ಕನ್ಸಿಡರ್ ಮಾಡಬೇಕು ನಾವು. ಸೊ ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಆನ್ ಸೇಲ್ಸ್ ಈಸ್ ಗಿವನ್, ಅದನ್ನು ಆನ್ ಕಾಸ್ಟ್ ಕನ್ವರ್ಟ್ ಮಾಡ್ತಾ ಇದೀವಿ. ಹಾಗಾಗಿ ಸೇಲ್ಸ್ ಕೊಟ್ಟಿರೋದ್ರಿಂದ ಸೇಲ್ಸ್ ಅನ್ನು 100 ಅಂತ ಅಸ್ಯೂಮ್ ಮಾಡ್ಕೊಂಡಿದ್ದೀನಿ. 100 ಅಥವಾ ಪರ್ಸೆಂಟೇಜ್, ಓಕೆ 100 ಲೆಸ್ ಗ್ರಾಸ್ ಪ್ರಾಫಿಟ್. ಸೇಲ್ಸ್ ಅಲ್ಲಿ ಗ್ರಾಸ್ ಪ್ರಾಫಿಟ್ ಲೆಸ್ ಮಾಡಿ ನಮ್ಗೆ ಕಾಸ್ಟ್ ಸಿಗೋದು, ಆಡ್ ಮಾಡಂಗಿಲ್ಲ. ಆಲ್ರೆಡಿ ಸೇಲ್ಸ್ ಅಲ್ಲಿ ಗ್ರಾಸ್ ಪ್ರಾಫಿಟ್ ಆಡ್ ಆಗಿರುತ್ತೆ ಅಂತ ಅರ್ಥ. ಹಾಗಾಗಿ ಲೆಸ್ ಗ್ರಾಸ್ ಪ್ರಾಫಿಟ್ ಎಷ್ಟು 20% ಆನ್ 100. 20% ಆನ್ 100 ಮೀನ್ಸ್ 100 into 20 to 100 ಮಾಡ್ಕೊಂಡ್ರೆ 20, ಓಕೆ 20. therefore 100 and 20 ಹೋದ್ರೆ 80 is the cost. This is just assumption, okay. ಅದೇ ನಿಮಗೆ ಆನ್ ಕಾಸ್ಟ್ ಕೊಟ್ಟು ಆನ್ ಸೇಲ್ಸ್ ಬೇಕಾಗಿದ್ದಾಗ, ಆನ್ ಕಾಸ್ಟ್ ಕೊಟ್ಟು ಆನ್ ಸೇಲ್ಸ್ ಬೇಕಾಗಿದೆ ಉಲ್ಟಾ ಮಾಡ್ಕೋಬೇಕು. ಅಂದ್ರೆ ಏನು, ಕಾಸ್ಟ್ ಅನ್ನು ಅಸ್ಯೂಮ್ ಮಾಡ್ಕೋಬೇಕಾಯ್ತು, ಕಾಸ್ಟ್ ಈಸ್ 100 ಅಂತ ಅಸ್ಯೂಮ್ ಮಾಡ್ಕೋಬೇಕಾಯ್ತು. ಗ್ರಾಸ್ ಪ್ರಾಫಿಟ್ ಆಡ್ ಮಾಡಬೇಕು. ಅವಾಗ ಕಾಸ್ಟ್ ಗೆ ಗ್ರಾಸ್ ಪ್ರಾಫಿಟ್ ಆಡ್ ಮಾಡಬೇಕು, ಆಡ್ ಗ್ರಾಸ್ ಪ್ರಾಫಿಟ್ ಮಾಡಬೇಕಾಯ್ತು. ನಮಗೆ ಏನು ಸಿಗೋದು, ಸೇಲ್ಸ್ ಸಿಗೋದು. ಆದ್ರೆ ನಮಗೆ ಇಲ್ಲಿ ಸೇಲ್ಸ್ ಇದೆ, ಆನ್ ಕಾಸ್ಟ್ ಮೇಲೆ ನಾವು ಫೈಟ್ ಮಾಡ್ತಾ ಇದ್ದೀವಿ. ಸೊ ಆನ್ ಸೇಲ್ಸ್ ಇರೋದನ್ನ ಆನ್ ಕಾಸ್ಟ್ ಕನ್ವರ್ಟ್ ಮಾಡಬೇಕಾದಾಗ ಸೇಲ್ಸ್ ಏನು ಕೊಟ್ಟಿದ್ದಾನೆ ಅದನ್ನ ನಾವು ತಗೊಳ್ತೀವಿ. ಸೇಲ್ಸ್ ಕೊಟ್ಟಿರೋದು ಸೇಲ್ಸ್ ಇಸ್ 100 ಲೆಸ್ ಗ್ರಾಸ್ ಪ್ರಾಫಿಟ್ 20 ಮೀನ್ಸ್ 20% ಆನ್ 100, 20 ಕಾಸ್ಟ್ 80. therefore ಫಾರ್ಮುಲಾ ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಆನ್ ಕಾಸ್ಟ್ ಬೇಕಾಗಿದೆ ನಮಗೆ. ಹಾಗಾಗಿ ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಆನ್ ಕಾಸ್ಟ್ ಇಸ್ ಈಕ್ವಲ್ ಟು ಗ್ರಾಸ್ ಪ್ರಾಫಿಟ್ ಡಿವೈಡೆಡ್ ಬೈ ಕಾಸ್ಟ್ ಇಂಟು 100. ಗ್ರಾಸ್ ಪ್ರಾಫಿಟ್ ಡಿವೈಡೆಡ್ ಬೈ ಕಾಸ್ಟ್ ಇಂಟು 100. therefore 20 divided by 80 into 100 ಮಾಡ್ಕೊಂಡ್ರೆ 25% ಸಿಗುತ್ತೆ. what is this 25%? this is rate of gross profit on cost. ಹಾಗಾದ್ರೆ ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಆನ್ ಸೇಲ್ಸ್ 20 ಇತ್ತು, ಅದನ್ನ ಆನ್ ಕಾಸ್ಟ್ ಕನ್ವರ್ಟ್ ಮಾಡ್ಕೊಂಡು 25% ಆಯ್ತು. ಈಗ ನಾವು ಪ್ರಾಬ್ಲಮ್ ಹೋಗೋಣ ಸೊಲ್ಯೂಷನ್ಗೆ. ನಾನು ಆಲ್ರೆಡಿ ಹೇಳಿದ್ದೀನಿ ಸೇಲ್ಸ್ ಇಸ್ ಈಕ್ವಲ್ ಟು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಪ್ಲಸ್ ಗ್ರಾಸ್ ಪ್ರಾಫಿಟ್ ಅಂತ. ಆ ಫಾರ್ಮುಲಾ ಅಪ್ಲೈ ಮಾಡ್ತಾ ಇದೀನಿ ನೋಡಿ. ಸೇಲ್ಸ್ ಇಸ್ ಈಕ್ವಲ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ 80,000 ಕೊಟ್ಟಿದ್ದಾನೆ ಪ್ರಾಬ್ಲಮ್ ಅಲ್ಲಿ, ಪ್ಲಸ್ ಗ್ರಾಸ್ ಪ್ರಾಫಿಟ್ ಗ್ರಾಸ್ ಪ್ರಾಫಿಟ್ ನಾವಿಲ್ಲಿ ಯಾವ್ದನ್ನ ತೆಗೆದುಕೋಬೇಕು, 80,000 ಮೇಲೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ 25%. 80,000 into 25 divided by 100 ಮಾಡ್ಕೊಂಡ್ರೆ ನಮಗೆ 20,000 ಗ್ರಾಸ್ ಪ್ರಾಫಿಟ್ ಸಿಗುತ್ತೆ. therefore that is equal 80,000 is the cost of goods sold plus 20,000 is the gross profit. ಎರಡು ಆಡ್ ಮಾಡಿದಾಗ we get 1 lakh. 1 lakh is the sales. this is what for 2 marks problem. just next second one for 2 marks. other time purchases when cost of goods sold is rupees 2 lakh, opening stock rupees 20,000
closing stock rupees 50,000. Same here in this problem, actually you must require to ascertain purchases, but cost of goods sold is given, opening stock is given, closing stock is given. In this formula is different. What is the formula? Formula is there. Cost of goods sold, that is solution. Cost of goods sold is equal to opening stock plus purchases minus closing stock. Sir, ಇಲ್ಲಿ purchases ಕೇಳಿದ್ರೆ ನೀವು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಫಾರ್ಮುಲಾ ಹಾಕೊಂಡಿದ್ದೀರಾ? ಎಸ್. ಇಲ್ಲಿ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಇಲ್ಲಿ ಓಪನಿಂಗ್ ಸ್ಟಾಕ್ ಇದೆ, ಪರ್ಚೇಸ್ ಇದೆ, ಕ್ಲೋಸಿಂಗ್ ಸ್ಟಾಕ್ ಇದೆ. ನಮ್ಮಲ್ಲಿ 4 ಐಟಮ್ ಅಲ್ಲಿ 3 ಐಟಮ್ ಇದೆ. ಓಪನಿಂಗ್ ಸ್ಟಾಕ್ ಇದೆ, ಕ್ಲೋಸಿಂಗ್ ಸ್ಟಾಕ್ ಇದೆ, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಇದೆ. ನಮಗೆ ಬೇಕಾದ ಪರ್ಚೇಸ್, ಹಾಗಾಗಿ ಈಸಿಯಾಗಿ ಫೈಂಡ್ ಮಾಡ್ಬೋದು. ಇದರಲ್ಲಿ ಯಾವುದೇ ಕೇಳಿದ್ರೆ ಇದನ್ನೇ ಫಾರ್ಮುಲಾ ಹಾಕೋಬೇಕು. ಅಂದ್ರೆ ಸಪೋಸ್ ನಿಮಗೆ ಇಲ್ಲಿ ಪರ್ಚೇಸ್ ಕೇಳಿದ್ರೆ ಕೆಲವು ಸರಿ ಪರ್ಚೇಸ್ ಕೊಟ್ಟು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಕೇಳಿ ಓಪನಿಂಗ್ ಸ್ಟಾಕ್ ಕ್ಲೋಸಿಂಗ್ ಸ್ಟಾಕ್ ಕೊಟ್ಟರು ಇದೇ ಫಾರ್ಮುಲಾ ಹಾಕಬೇಕು. ಅಥವಾ ಪರ್ಚೇಸ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಕೊಟ್ಟಿದ್ದು ಓಪನಿಂಗ್ ಸ್ಟಾಕ್ ಕೇಳಿದ್ರೆ ಅವಾಗಲೂ ಇದೇ ಫಾರ್ಮುಲಾ ಹಾಕಬೇಕು. therefore ಹಾಗಾದ್ರೆ ವೆರಿ ಸಿಂಪಲ್ ಅಪ್ಲೈ ಮಾಡೋಣ. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ 2 lakh ಇದೆ ಇಸ್ ಈಕ್ವಲ್ ಪರ್ಚೇಸ್ ಓಪನಿಂಗ್ ಸ್ಟಾಕ್ ಇಸ್ 20,000 ಇದೆ ಪ್ಲಸ್ ಪರ್ಚೇಸಸ್ ಪಿ ಅಂತ ಹಾಕೋಣ ಮೈನಸ್ ಕ್ಲೋಸಿಂಗ್ ಸ್ಟಾಕ್ 50,000 ತಗೋಣ. ಈಗ LHS ಕಡೆ ನಾವು ಕಾನ್ಸ್ಟೆಂಟ್ ಅನ್ನು ತೆಗೆದುಕೊಳ್ಳೋಣ, RHS ಕಡೆ ವೇರಿಯಬಲ್ ಅಂತ ತೆಗೆದುಕೊಳ್ಳೋಣ. ಇಲ್ಲಿ ಕಾನ್ಸ್ಟೆಂಟ್ ಮೀನ್ಸ್ ಏನು ಬಂದಿರುತ್ತೆ ಅದು, ವೇರಿಯಬಲ್ ಅಂದ್ರೆ P. ಓಕೆ, ಸೊ LHS ನೀವು ಯಾವ ಕಡೆ ಬೇಕಾದ್ರೂ ತೆಗೆದುಕೊಳ್ಳಬಹುದು. ಇಲ್ಲ ಸರ್ LHS ಕಡೆ ನಾನು P ತೆಗೆದುಕೊಂಡು ಕಡೆ ವೇರಿಯಬಲ್ ತೆಗೆದುಕೊಳ್ಳಬಹುದು, ತೊಂದರೆ ಇಲ್ಲ, ಆನ್ಸರ್ ಕರೆಕ್ಟ್ ಆಗಿ ಬರುತ್ತೆ. ಸೊ ನೋಡಿ LHS ಇಂದ RHS ಹೋಗಬೇಕಾದ್ರೆ, RHS ಇಂದ LHS ಹೋಗಬೇಕಾದ್ರೆ ಸೈನ್ಸ್ ಆರ್ ಚೇಂಜಸ್. ಸೈನ್ಸ್ ಮೀನ್ಸ್ ಪ್ಲಸ್ ಆರ್ ಮೈನಸ್, ಪ್ಲಸ್ ಇಂದ ಮೈನಸ್ ಆಗುತ್ತೆ, ಮೈನಸ್ ಇಂದ ಪ್ಲಸ್ ಆಗುತ್ತೆ. ನೋಡಿ ನಾನು LHS ಕಡೆ ಕಾನ್ಸ್ಟೆಂಟ್ ತೆಗೆದುಕೊಳ್ತಾ ಇದ್ದೀನಿ. LHS ಕಡೆ 2 lakh ಅಂಗಿಯಲ್ಲಿ ಇಸ್ ಈಕ್ವಲ್ ಟು RHS ಕಡೆ ಇರುತ್ತೆ, LHS ಕಡೆ ತೆಗೆದುಕೊಳ್ತೀನಿ 20,000 ತೆಗೆದುಕೊಂಡಾಗ ಮೈನಸ್ ಅಲ್ಲಿ ಪ್ಲಸ್ 20 ಇದೆ, ಅದು ಮೈನಸ್ 20 ಆಗುತ್ತೆ ಈ ಕಡೆ ಬಂದಾಗ. ಅದೇ ರೀತಿ ಇಲ್ಲಿ ಮೈನಸ್ 50 ಇದೆ, ಅದು ಪ್ಲಸ್ 50 ಆಗುತ್ತೆ ಯಾಕಂದ್ರೆ LHS ಬರ್ತಾ ಇದೆ. ಇಸ್ ಈಕ್ವಲ್ P ಆಗಿರಲಿ RHS ಆಗಿರಲಿ. ಸೊ 2 lakh minus 20 plus 50,000 ನಾವು 2 lakh 50 plus minus 20 ಮಾಡಿಕೊಂಡ್ರೆ 2 lakh 30,000 is the purchases. That's all. This is the calculation of purchases. Then third one, from the following information calculate the amount of claim by applying average clause. ಇಲ್ಲಿ ನಮಗೆ ಫೈರ್ ಇನ್ಶೂರೆನ್ಸ್ ಕ್ಲೈಮ್ಸ್ ಅಲ್ಲಿ 2 ಮಾರ್ಕ್ಸ್ ಕೇಳಿದಾನೆ. ನೀವೇನ್ ಮಾಡಬೇಕಾಗುತ್ತೆ, ಅಮೌಂಟ್ ಆಫ್ ಕ್ಲೈಮ್ ಅಥವಾ ಕ್ಲೈಮ್ ಅಮೌಂಟ್ ಅಥವಾ ಆಕ್ಚುಯಲ್ ಕ್ಲೈಮ್ ಎಲ್ಲ ಬಂದ್ರೆ ಅಪ್ಲೈಯಿಂಗ್ ಆವರೇಜ್ ಕ್ಲಾಸ್, ಆವರೇಜ್ ಕ್ಲಾಸ್ ಅಪ್ಲೈ ಮಾಡಿ ಅಂತ. ಆವರೇಜ್ ಕ್ಲಾಸ್ ಅಪ್ಲೈ ಮಾಡಬೇಕು ಅಂದ್ರೆ ಫಾರ್ಮುಲಾ ಹಾಕಬೇಕು ಅಂತ ಅರ್ಥ. ಏನು ಫಾರ್ಮುಲಾ? ಅಮೌಂಟ್ ಆಫ್ ಕ್ಲೈಮ್ ಇಸ್ ಈಕ್ವಲ್ ಟು ಪಾಲಿಸಿ ಅಮೌಂಟ್ ಇಂಟು ಆಕ್ಚುಯಲ್ ಅಮೌಂಟ್ ಆಫ್ ಲಾಸ್ ಡಿವೈಡೆಡ್ ಬೈ ಸ್ಟಾಕ್ ಆನ್ ದ ಡೇಟ್ ಆಫ್ 5. ದಿಸ್ ಇಸ್ ದ ಫಾರ್ಮುಲಾ. ನಮಗೆ ಏನು ಇನ್ಫಾರ್ಮೇಷನ್ ಕೊಟ್ಟಿದೆ ನೋಡೋಣ. ಫಸ್ಟ್ ಲಾಸ್ ಆಫ್ ಸ್ಟಾಕ್ ಬೈ 5, that is loss of stock by 5 is what? Actual amount of loss 4 lakh. Amount of policy means policy amount is 3,42,000. Total value of stock destroyed by 5 means stock on the date of 5. Stock on the date of 5 is 4,56,000. So very simple problem. ಅದಕ್ಕೆ ಸೊಲ್ಯೂಷನ್ ಅಲ್ಲೇ ಇದೆ ನೋಡ್ಕೊಳ್ಳಿ. ಆನ್ಸರ್ ಯಾಕೆಂದ್ರೆ ಅವರೇಜ್ ಕ್ಲಾಸ್ ಅನ್ನು ಯೂಸ್ ಮಾಡ್ಕೊಂಡು ಫೈಂಡ್ ಮಾಡಿ ಅಂತ ಹೇಳಿದ್ದೇನೆ. ಹಾಗಾಗಿ ಇದಕ್ಕೆ ಇದೇ ಫಾರ್ಮುಲಾ ಅಪ್ಲೈ ಮಾಡಬೇಕು. ಇಲ್ಲಿ ನಾವು 5 ಸ್ಟೆಪ್ ಮಾಡೋ ಅವಶ್ಯಕತೆ ಇಲ್ಲ. ನಮಗೆ ಲಾಸ್ಟ್ ಸ್ಟೆಪ್ ಅವರ ಅಮೌಂಟ್ ಆಫ್ ಕ್ಲೈಮ್ 2 ಮಾರ್ಕ್ಸ್ ಇರೋದ್ರಿಂದ ಲಾಸ್ಟ್ ಸ್ಟೆಪ್ ಮಾತ್ರ ಹಾಕೊಂಡಿದ್ದೀನಿ. ಅಮೌಂಟ್ ಆಫ್ ಕ್ಲೈಮ್ ಇಸ್ ಈಕ್ವಲ್ ಅಥವಾ ಕ್ಯಾಲ್ಕುಲೇಷನ್ ಆಫ್ ಅಮೌಂಟ್ ಆಫ್ ಕ್ಲೈಮ್ ಅಂತ ಹಾಕೊಂಡು ನೀವು ಅದರ ಕೆಳಗಡೆ ಹಾಕೋಬಹುದು. ಅಮೌಂಟ್ ಆಫ್ ಕ್ಲೈಮ್ ಇಸ್ ಈಕ್ವಲ್ ಫಸ್ಟ್ ಫಾರ್ಮುಲಾ ಹಾಕೊಳ್ಳಿ. ಫಾರ್ಮುಲಾ ಹಾಕೊಳ್ಳಬೇಕು ಏನು? ಅಮೌಂಟ್ ಆಫ್ ಪಾಲಿಸಿ ಅಥವಾ ಪಾಲಿಸಿ ಅಮೌಂಟ್ ಇಂಟು ಆಕ್ಚುಯಲ್ ಅಮೌಂಟ್ ಆಫ್ ಲಾಸ್ ಆಫ್ ಸ್ಟಾಕ್ ಡಿವೈಡೆಡ್ ಬೈ ಸ್ಟಾಕ್ ಆನ್ ದ ಡೇಟ್ ಆಫ್ 5. ದಿಸ್ ಇಸ್ ದ ಫಾರ್ಮುಲಾ. ಈ ಫಾರ್ಮುಲಾಗೆ ಅಪ್ಲೈ ಮಾಡೋಣ. ಅಮೌಂಟ್ ಆಫ್ ಪಾಲಿಸಿ ಎಷ್ಟು? 3,42,000. ಆಕ್ಚುಯಲ್ ಅಮೌಂಟ್ ಆಫ್ ಲಾಸ್ 4 ಲಕ್ಷ. ಈ 3,42,000 into 4 ಲಕ್ಷ divided by stock on the date of 5 4,56,000. ನಾವು ಎರಡನ್ನು ಮಲ್ಟಿಪ್ಲೈ ಮಾಡಿ 4,50,000 ಡಿವೈಡ್ ಮಾಡಿದ್ರೆ you get 3 lakh is the what? Amount of claim ಅಥವಾ claim amount. This is for 2 marks just. Next, another one for 2 marks. Find out the actual claim ಅಥವಾ amount of claim ಎಲ್ಲ ಒಂದೇ in the following case. ಏನು ಹೇಳಿದ್ದಾರೆ? Value of stock on the date of 5. Stock on the date of 5 is the 25,000. Value of stock saved from 5 means what? Value of stock saved from 5 means salvage 5,000. Value of the insurance policy 20,000 means policy amount. This is an average clause in the policy. There is an average clause in the policy. Average clause ಇದೆ ಅಂದ್ರೆ average clause ಅನ್ನು ಯೂಸ್ ಮಾಡಿಕೊಂಡು ಏನು ಮಾಡಬೇಕಾಗಿದೆ? actual claim means amount of claim ಅಥವಾ claim amount ಫೈಂಡ್ ಮಾಡಬೇಕಾಗಿದೆ. ಇಲ್ಲಿ ನೋಡಿ ಸ್ಟಾಕ್ ಆನ್ ದ ಡೇಟ್ ಆಫ್ 5 ಕೊಟ್ಟಿದ್ದಾನೆ, ಸ್ಟಾಕ್ ಸೇವ್ಡ್ ಫ್ರಮ್ 5 ಕೊಟ್ಟಿದ್ದಾನೆ, ಸಾಲ್ವೇಜ್ ಕೊಟ್ಟಿದ್ದಾನೆ. ಹಾಗಾದ್ರೆ ನಮಗೆ ಅಮೌಂಟ್ ಆಫ್ ಕ್ಲೈಮ್ ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಪಾಲಿಸಿ ಅಮೌಂಟ್ ಕೊಟ್ಟಿದ್ದಾನೆ, ಸ್ಟಾಕ್ ಆನ್ ದ ಡೇಟ್ ಆಫ್ 5 ಕೊಟ್ಟಿದ್ದಾನೆ, ಬಟ್ ಆಕ್ಚುಯಲ್ ಅಮೌಂಟ್ ಆಫ್ ಲಾಸ್ ಇಲ್ಲ. ಹಾಗಾಗಿ ನೀವು ಫಸ್ಟ್ ಬಿಫೋರ್ ಗೋಯಿಂಗ್ ಟು ಕ್ಯಾಲ್ಕುಲೇಷನ್ ಆಫ್ ಅಮೌಂಟ್ ಆಫ್ ಕ್ಲೈಮ್ we require to calculate actual amount of loss ಅಂದ್ರೆ fourth step. ಸೊ actual amount of loss ಅನ್ನು ಫೈಂಡ್ ಮಾಡ್ಕೊಂಡಿದ್ದಾದ ಮೇಲೆ ನೀವು ಅಮೌಂಟ್ ಆಫ್ ಕ್ಲೈಮ್ ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕು.
ಹಾಗಾಗಿ ನಾನು ಸೊಲ್ಯೂಷನ್ ಹೋಗ್ತಾ ಇದ್ದೀನಿ. ಫಸ್ಟ್ ಕ್ಯಾಲ್ಕುಲೇಟ್ ದ ಆಕ್ಚುಯಲ್ ಅಮೌಂಟ್ ಆಫ್ ಕ್ಲೈಮ್, ಸೊ ಸಾರಿ ಆಕ್ಚುಯಲ್ ಅಮೌಂಟ್ ಆಫ್ ಲಾಸ್, ಪಾಲಿಸಿ ಅಲ್ಲ ಲಾಸ್ ಅಂತ ಅನ್ಕೊಳ್ಳಿ. ಆಕ್ಚುಯಲ್ ಅಮೌಂಟ್ ಆಫ್ ಲಾಸ್ ಏನು ಅದಕ್ಕೆ ಫಾರ್ಮುಲಾ ನಾನು ಆಲ್ರೆಡಿ ನಿಮಗೆ 5 ಸ್ಟೆಪ್ ಹೇಳಿದ್ದೀನಿ. 4ನೇ ಸ್ಟೆಪ್ ಅಲ್ಲಿ ಏನು ತೆಗೆದುಕೋಬೇಕು, ಆಕ್ಚುಯಲ್ ಅಮೌಂಟ್ ಆಫ್ ಲಾಸ್ ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಸ್ಟಾಕ್ ಆನ್ ದ ಡೇಟ್ ಆಫ್ 5 ಅಂದ್ರೆ 3ನೇ ಸ್ಟೆಪ್ ಅಲ್ಲಿ ಆನ್ಸರ್ ಬಂದಿರುತ್ತೆ. ಆಕ್ಚುಲಿ ಇದು ಇಲ್ಲಿ ನಿಮ್ಗೆ ಕೊಟ್ಟಿದ್ದಾರೆ 25,000 ಲೆಸ್ ಸಾಲ್ವೇಜ್ ಮೀನ್ಸ್ ಗೂಡ್ಸ್ ಸೇವ್ಡ್ ಫ್ರಮ್ 5, ಸ್ಟಾಕ್ ಸೇವ್ಡ್ ಫ್ರಮ್ 5,000 ಲೆಸ್ ಮಾಡಿ ವಿ ಗೆಟ್ 20,000 ಇಸ್ ದ ಆಕ್ಚುಯಲ್ ಅಮೌಂಟ್ ಆಫ್ ಲಾಸ್. ಯಾಕಂದ್ರೆ ಇಲ್ಲಿ ಎಕ್ಸ್ಟಿಂಗ್ವಿಷಿಂಗ್ ಫೈರ್ ಎಕ್ಸ್ಪೆಂಡಿಚರ್ ಇಲ್ಲ, ಇದ್ರೆ ಆಡ್ ಮಾಡಬಹುದಾಯ್ತು. ಇದು ಒಂದು ಸ್ಟೆಪ್, ಇದಕ್ಕೆ 1 ಮಾರ್ಕ್ಸ್ 2 ಮಾರ್ಕ್ಸ್ ಬರುತ್ತೆ. ನೆಕ್ಸ್ಟ್ ಕ್ಯಾಲ್ಕುಲೇಟ್ ದ ಅಮೌಂಟ್ ಆಫ್ ಕ್ಲೈಮ್ ಅಂಡರ್ ಆವರೇಜ್ ಕ್ಲಾಸ್. ಮಾಮೂಲಿ ಫಾರ್ಮುಲಾ ಕೊಡಿ, ಅಮೌಂಟ್ ಆಫ್ ಕ್ಲೈಮ್ ಇಸ್ ಈಕ್ವಲ್ ಪಾಲಿಸಿ ಅಮೌಂಟ್ ಅಥವಾ ಅಮೌಂಟ್ ಆಫ್ ಪಾಲಿಸಿ ಆಕ್ಚುಯಲ್ ಅಮೌಂಟ್ ಆಫ್ ಲಾಸ್ ಅಥವಾ ಇಂಟು ಆಕ್ಚುಯಲ್ ಅಮೌಂಟ್ ಆಫ್ ಲಾಸ್ ಆಫ್ ಸ್ಟಾಕ್ ಡಿವೈಡೆಡ್ ಬೈ ಸ್ಟಾಕ್ ಆನ್ ದ ಡೇಟ್ ಆಫ್ 5. ಸೊ ಪಾಲಿಸಿ ಅಮೌಂಟ್ ಕೊಟ್ಟಿದ್ದಾನೆ 20,000, ಆಕ್ಚುಯಲ್ ಅಮೌಂಟ್ ಆಫ್ ಲಾಸ್ ನಾವು ಫೈಂಡ್ ಮಾಡಿದ್ವಿ 20,000 ಡಿವೈಡೆಡ್ ಬೈ ಸ್ಟಾಕ್ ಆನ್ ದ ಡೇಟ್ ಆಫ್ 5 25,000 ಮಾಡ್ಕೊಂಡ್ರೆ ವಿ ಗೆಟ್ 16,000 ಇಸ್ ದ ವಾಟ್ ಇಸ್ ಕಾಲ್ಡ್ ಆಕ್ಚುಯಲ್ ಅಮೌಂಟ್ ಆಫ್ ಕ್ಲೈಮ್. ಇದು ಫಾರ್ 2 ಮಾರ್ಕ್ಸ್ ನಾವು ಇಲ್ಲಿವರೆಗೂ ಸ್ಟಡಿ ಮಾಡಿ. ದೆನ್ ಮತ್ತೆ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ 5 ಮಾರ್ಕ್ಸ್ ಪ್ರಾಬ್ಲಮ್ ಅನ್ನು 1 ಅಥವಾ 2 ಅನ್ನು 5 ಮಾರ್ಕ್ಸ್ ಪ್ರಾಬ್ಲಮ್ ಅನ್ನು ಮಾಡಿ. ಏನು ಸಿ ಕ್ಯಾಲ್ಕುಲೇಟ್ ದ ಗ್ರಾಸ್ ಪ್ರಾಫಿಟ್ ಪರ್ಸೆಂಟೇಜ್ ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್. ಈ ಕೆಳಗಡೆ ಇನ್ಫಾರ್ಮೇಶನ್ ಇಂದ ನೀವೇನ್ ಮಾಡಬೇಕಾಗುತ್ತೆ, ಗ್ರಾಸ್ ಪ್ರಾಫಿಟ್ ಪರ್ಸೆಂಟೇಜ್ ಮೀನ್ಸ್ ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಅಥವಾ ರೇಷಿಯೋ ಆಫ್ ಗ್ರಾಸ್ ಪ್ರಾಫಿಟ್ ಫೈಂಡ್ ಮಾಡಿ ಅಂತ ಹೇಳಿದಾನೆ. ನೋಡಿ ನಮಗೆ ಫೈರ್ ಇನ್ಶೂರೆನ್ಸ್ ಕ್ಲೈಮ್ಸ್ ಅಲ್ಲಿ ಪ್ರಾಬ್ಲಮ್ ಅನ್ನು ಫಸ್ಟ್ ನೋಡ್ಕೋಬೇಕು. ನಮಗೆ ಏನು ಕೇಳಿದಾನೆ, ಅವನು ಗ್ರಾಸ್ ಪ್ರಾಫಿಟ್ ಕೇಳಿದನ, ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಕೇಳಿದನ, ಸ್ಟಾಕ್ ಆನ್ ದ ಡೇಟ್ ಆಫ್ 5 ಕೇಳಿದನ, ಆಕ್ಚುಯಲ್ ಅಮೌಂಟ್ ಆಫ್ ಲಾಸ್ ಕೇಳಿದನ ಅಥವಾ ಅಮೌಂಟ್ ಆಫ್ ಕ್ಲೈಮ್ ಕೇಳಿದನ. ಇಷ್ಟು 5 ಸ್ಟೆಪ್ 5 ಪಾಯಿಂಟ್ ಕೊಡ್ತಾರೆ. ಹಾಗಾಗಿ ನಮಗೆ ಅವ್ರು ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಅಂದ್ರೆ ಮೊದಲ 2 ಸ್ಟೆಪ್ ಬೇಕಾಗುತ್ತೆ. ಅಂದ್ರೆ ನಮಗೆ ಬೇಕಾದ ರಿಕ್ವೈರ್ಡ್ ಇರೋದು ಇಲ್ಲಿ ಟ್ರೇಡಿಂಗ್ ಅಕೌಂಟ್ ಮತ್ತೆ 2ನೇ ಸ್ಟೆಪ್ ಕ್ಯಾಲ್ಕುಲೇಷನ್. ಏನು ಇನ್ಫಾರ್ಮೇಶನ್ ಕೊಟ್ಟಿದ್ರು ನೋಡ್ಕೊಂಡು, ಇಲ್ಲಿ ಡೇಟ್ ಕೊಟ್ಟಿಲ್ಲ. ಆಕ್ಚುಲಿ ಡೇಟ್ ಕೊಟ್ಟಿದ್ರೆ ಅದು ನೆಕ್ಸ್ಟ್ 50 ಮಾರ್ಕ್ಸ್ ನಿಮ್ಗೆ ಕೊಡ್ತಾರೆ, ಅವಾಗ ನಾನು ಹೇಳ್ತೀನಿ. ಓಪನಿಂಗ್ ಸ್ಟಾಕ್ ಆಫ್ ಗೂಡ್ಸ್ ದ ಶುಡ್ ಬಿ ಟೇಕನ್ ಡೆಬಿಟ್ ಸೈಡ್ ಆಫ್ ಟ್ರೇಡಿಂಗ್ ಅಕೌಂಟ್. ಪರ್ಚೇಸಸ್ ಟ್ರೇಡಿಂಗ್ ಅಕೌಂಟ್ ಡೆಬಿಟ್ ಸೈಡ್, ವೇಜಸ್ ಟ್ರೇಡಿಂಗ್ ಅಕೌಂಟ್ ಡೆಬಿಟ್ ಸೈಡ್, ಡೈರೆಕ್ಟ್ ಎಕ್ಸ್ಪೆನ್ಸಸ್ ಟ್ರೇಡಿಂಗ್ ಅಕೌಂಟ್ ಡೆಬಿಟ್ ಸೈಡ್, ಸೇಲ್ಸ್ ಟ್ರೇಡಿಂಗ್ ಅಕೌಂಟ್ ಕ್ರೆಡಿಟ್ ಸೈಡ್, ಕ್ಲೋಸಿಂಗ್ ಸ್ಟಾಕ್ ಟ್ರೇಡಿಂಗ್ ಅಕೌಂಟ್ ಕ್ರೆಡಿಟ್ ಸೈಡ್. ಇಷ್ಟೇ ಇನ್ಫಾರ್ಮೇಶನ್ ಕೊಟ್ಟಿರೋದು 5 ಮಾರ್ಕ್ಸ್ಗೆ. ನಾವೇನ್ ಮಾಡಬೇಕಾಗುತ್ತೆ, ಗ್ರಾಸ್ ಪ್ರಾಫಿಟ್ ರೇಟ್ ಅಥವಾ ಪರ್ಸೆಂಟೇಜ್ ಅನ್ನು ಫೈಂಡ್ ಮಾಡಬೇಕು. ಆ ಗ್ರಾಸ್ ಪ್ರಾಫಿಟ್ ರೇಟ್ ಅನ್ನು ಪರ್ಸೆಂಟೇಜ್ ಫೈಂಡ್ ಮಾಡೋದಕ್ಕೆ ಮುಂಚಿತವಾಗಿ ನಾವು ಟ್ರೇಡಿಂಗ್ ಅಕೌಂಟ್ ಅನ್ನು ಮಾಡಬೇಕು. ದೆನ್ ಸ್ಟಾರ್ಟ್ ಟು ಸೊಲ್ಯೂಷನ್. ಸಿ ಫಸ್ಟ್ ಸ್ಟೆಪ್ ಪ್ರಿಪರೇಷನ್ ಆಫ್ ಟ್ರೇಡಿಂಗ್ ಅಕೌಂಟ್. ನೀವು ಡೆಬಿಟ್ ಕ್ರೆಡಿಟ್ ಮೆನ್ಷನ್ ಮಾಡ್ಕೊಂಡು ಲೆಡ್ಜರ್ ಅಕೌಂಟ್. ಇಲ್ಲಿ ಡೇಟ್ ನಾನು ಜನರಲ್ ಫೋಲಿಯೋ ಹಾಕೊಂಡಿಲ್ಲ, ಡೈರೆಕ್ಟ್ ಆಗಿ ತೆಗೆದುಕೊಂಡಿದ್ದೀನಿ. ಟ್ರೇಡಿಂಗ್ ಅಕೌಂಟ್ ಫಾರ್ ದ ಇಯರ್ ಎಂಡೆಡ್, ಇಯರ್ ಡೇಟ್ ಕೊಟ್ಟು ಅಲ್ಲಿ ತಗೊಳ್ತೀವಿ, ಅದಕ್ಕೋಸ್ಕರ ಖಾಲಿ ಬಿಟ್ಟಿದ್ದೀನಿ. ಪರ್ಟಿಕ್ಯುಲರ್ಸ್ ಅಂಡ್ ಅಮೌಂಟ್ ಕಾಲಮ್ ಡೆಬಿಟ್ ಸೈಡ್ ಬನ್ನಿ. ಓಪನಿಂಗ್ ಸ್ಟಾಕ್ ತೆಗೆದುಕೊಂಡಿದ್ದೀವಿ ಡೆಬಿಟ್ ಸೈಡ್, ನಾವು ಆಲ್ರೆಡಿ ಹೇಳಿದೆ ನಿಮಗೆ. ಪರ್ಚೇಸ್ ಡೆಬಿಟ್ ಸೈಡ್, ವೇಜಸ್ ಡೆಬಿಟ್ ಸೈಡ್, ಡೈರೆಕ್ಟ್ ಎಕ್ಸ್ಪೆನ್ಸ್ ಡೆಬಿಟ್ ಸೈಡ್, ಇಷ್ಟನ್ನು ಸಹ ನಾವು ತೆಗೆದುಕೊಂಡಿದ್ದೀವಿ. ನಿಮಗೆ ವೇಜಸ್ ಅಥವಾ ಡೈರೆಕ್ಟ್ ವೇಜಸ್ ಅಂದ್ರೆ ಟ್ರೇಡಿಂಗ್ ಅಕೌಂಟ್ ಬರುತ್ತೆ. ಇಂಡೈರೆಕ್ಟ್ ವೇಜಸ್ ಅಂತ ಏನಾದ್ರು ಕೊಟ್ಟಿದ್ರೆ ಇಲ್ಲಿ ಬರೋದಿಲ್ಲ. ಸಪೋಸ್ ಮಿಸ್ ಆಗಿ ಅಥವಾ ನಿಮ್ಮನ್ನು ಮಿಸ್ ಮಾಡೋಕ್ಕೋಸ್ಕರ ಕೊಟ್ಟಿರ್ತಾನೆ, ಅದಕ್ಕೆ ಡೈರೆಕ್ಟ್ ಎಕ್ಸ್ಪೆನ್ಸ್ ಇಲ್ಲಿ ಬರುತ್ತೆ. ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಏನು ಕೊಟ್ಟಿದ್ರೆ ಇಲ್ಲಿ ಬರೋದಿಲ್ಲ. ದಟ್ ಈಸ್ ಲೈಕ್ ಇಂಡೈರೆಕ್ಟ್ ವೇಜಸ್, ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್, ರೆಂಟ್, ಸ್ಯಾಲರಿ ಈ ತರ ಕೊಟ್ಟಿದ್ರೆ ಇಲ್ಲಿ ಬರೋದಿಲ್ಲ, ಟ್ರೇಡಿಂಗ್ ಅಕೌಂಟ್ ಬರೋದಿಲ್ಲ. ಅದು ಐಟಮ್ಸು ಅಷ್ಟು 4 ಡೆಬಿಟ್ ಸೈಡ್ ತಗೊಂಡ್ವಿ. ಅದಕ್ಕೆ ಸೇಲ್ಸ್ ಕೊಟ್ಟಿದ್ದಾನೆ, ಕ್ರೆಡಿಟ್ ಸೈಡ್ ತಗೊಂಡಿದ್ದೀವಿ. ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಿದ್ದಾನೆ, 30,000 ಕ್ರೆಡಿಟ್ ಸೈಡ್ ತಗೊಂಡಿದ್ದೀವಿ. ದೆನ್ ಅಕೌಂಟ್ ಕ್ಲೋಸ್ ಮಾಡೋಣ. ಯಾವ ಇನ್ಫಾರ್ಮೇಶನ್ ಕೊಟ್ಟಿಲ್ಲ ನಮಗೆ, ವೆರಿ ಸಿಂಪಲ್. ಅಕೌಂಟ್ ಕ್ಲೋಸ್ ಮಾಡೋಣ. ಕ್ರೆಡಿಟ್ ಸೈಡ್ ಆಲ್ವೇಸ್ ಇಲ್ಲಿ ಫೈರ್ ಇನ್ಶೂರೆನ್ಸ್ ಕ್ಲೈಮ್ಸ್ ಅಲ್ಲಿ ನಾನು ಹೇಳ್ತಿರೋದು ಟ್ರೇಡಿಂಗ್ ಅಕೌಂಟ್ ಕ್ರೆಡಿಟ್ ಸೈಡ್ ಜಾಸ್ತಿ ಇರುತ್ತೆ. ಹಾಗಾದ್ರೆ ಟ್ರೇಡಿಂಗ್ ಅಕೌಂಟ್ ಕ್ರೆಡಿಟ್ ಸೈಡ್ ಎಷ್ಟಿದೆ, 4,80,000 ಇದೆ. 2 ಕಡೆ 4,80,000 ಟೋಟಲ್ ತಗೊಳ್ಳಿ. ಅದರಲ್ಲಿ ಡೆಬಿಟ್ ಸೈಡ್ ಐಟಮ್ ಲೆಸ್ ಮಾಡಿದ್ರೆ ವಿ ಗೆಟ್ 90,000 ಈಸ್ ಗ್ರಾಸ್ ಪ್ರಾಫಿಟ್. ದಿಸ್ ಇಸ್ ದ ಬ್ಯಾಲೆನ್ಸ್ ಫಿಗರ್ ಹಾಕಿದ್ದೀನಿ ನೋಡಿ, ದಿಸ್ ಇಸ್ ದ ಗ್ರಾಸ್ ಪ್ರಾಫಿಟ್. ಅದನ್ನು ನೀವು ಫೈಂಡ್ ಮಾಡಬೇಕು. ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಫೈಂಡ್ ಮಾಡಬೇಕು ಅಂಶ ಏನು, ಗ್ರಾಸ್ ಪ್ರಾಫಿಟ್. ದೇರ್ಫೋರ್ ಟ್ರೇಡಿಂಗ್ ಅಕೌಂಟ್ ಯಾಕೆ ಪ್ರಿಪೇರ್ ಮಾಡ್ತೀವಿ, ಬಿಕಾಸ್ ಆಫ್ ಟು ನೋ ದ ಗ್ರಾಸ್ ಪ್ರಾಫಿಟ್ ಫಾರ್ ದ ಪ್ರಿಸೀಡಿಂಗ್ ಇಯರ್. ಓಕೆ, ಅಲ್ಲಿ ಒಂದು ಸ್ಟೆಪ್ ಆಯ್ತು. ನಮ್ಗೆ ಅವನೇನು ಕೇಳೋದು, ಕ್ಯಾಲ್ಕುಲೇಟ್ ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಕೇಳಿದಾನೆ. ದೇರ್ಫೋರ್ 2ನೇ ಸ್ಟೆಪ್ ಕ್ಯಾಲ್ಕುಲೇಷನ್ ಆಫ್ ಗ್ರಾಸ್ ಪ್ರಾಫಿಟ್ ಪರ್ಸೆಂಟೇಜ್ ಅಥವಾ ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಅಥವಾ ರೇಷಿಯೋ ಆಫ್ ಗ್ರಾಸ್ ಪ್ರಾಫಿಟ್. ಅದಕ್ಕೆ ಫಾರ್ಮುಲಾ ಇದೆ, ನಾನು ಆಲ್ರೆಡಿ ಹೇಳಿದ್ದೀನಿ. ಗ್ರಾಸ್ ಪ್ರಾಫಿಟ್ ಅಥವಾ ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಅಂತ ಹಾಕೊಳ್ಳಿ. ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಇಸ್ ಈಕ್ವಲ್ ಟು ಗ್ರಾಸ್ ಪ್ರಾಫಿಟ್ ಡಿವೈಡ್ ಬೈ ಸೇಲ್ಸ್ ಇಂಟು 100 ಇದೆ ಫಾರ್ಮುಲಾ. ಅಲ್ಲಿ ಗ್ರಾಸ್ ಪ್ರಾಫಿಟ್ ಎಷ್ಟು ಬಂದಿದೆ, 90,000 ಬಂದಿದೆ. ಡಿವೈಡ್ ಬೈ 4,50,000 ಸೇಲ್ಸ್ ಇದೆ. ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಕ್ರೆಡಿಟ್ ಸೈಡ್ ಇದೆ ನೋಡಿ, 8 to 100 ಮಲ್ಟಿಪ್ಲೈ ಮಾಡ್ಕೊಂಡ್ರೆ, ಡಿವೈಡ್ ಮಾಡಿ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ವಿ ಗೆಟ್ 20% ಆನ್ ಸೇಲ್ಸ್ ಅಂತ ಹಾಕೋಬೇಕು. ಆಲ್ವೇಸ್ ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಆನ್ ಸೇಲ್ಸ್ ಅಂತ. ಓಕೆ, therefore this is what for a 5 marks problem. 2 ಸ್ಟೆಪ್ ಅಷ್ಟೇ. ಅವ್ರು ಕೇಳಿದ್ರು ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಕೇಳಿದ್ರು, ಅದನ್ನು ಫೈಂಡ್ ಮಾಡಿದ್ವಿ. ಟ್ರೇಡಿಂಗ್ ಅಕೌಂಟ್ ಇನ್ಫಾರ್ಮೇಶನ್ ಕೊಟ್ಟಿದ್ದು. ಇದು 5 ಮಾರ್ಕ್ಸ್ಗೆ. ನೆಕ್ಸ್ಟ್ ಇನ್ನೊಂದು ನಾವು 5 ಮಾರ್ಕ್ಸ್ ನೋಡೋಣ. A fire occurred in the premises of Agnihotri and Company
on 15th September 2019. All stocks were destroyed except stock worth rupees 4,000. From the following details ascertain the claim to be lodged by the company. ಸಿ 15/9/2019ಕ್ಕೆ ಫೈರ್ ರೆಕಾರ್ಡ್ ಆಗಿದೆ. ಅಗ್ನಿಹೋತ್ರಿ ಕಂಪನಿ ಪ್ರಿಮಿಸಸ್ ಅಲ್ಲಿ ಫೈರ್ ರೆಕಾರ್ಡ್ ಆಗಿ ಆ ಸ್ಟಾಕ್ ಡಿಸ್ಟ್ರಾಯ್ಡ್ ಆಗಿದೆ. ಎಲ್ಲ ಸ್ಟಾಕ್ ಡಿಸ್ಟ್ರಾಯ್ಡ್ ಆಗಿ ಎಕ್ಸೆಪ್ಟ್ ಸ್ಟಾಕ್ ವರ್ತ್ ಸ್ಪೋರ್ಟ್ಸ್ ಅಂತ ಹೇಳ್ತಾನೆ. ಮೀನ್ಸ್ 4,000 ವರ್ತ್ ಸ್ಟಾಕ್ ಉಳ್ಕೊಂಡಿದೆ. ದಟ್ ಮೀನ್ಸ್ ದಟ್ ಇಸ್ ಸಾಲ್ವೇಜ್ ಅಂತ ಅರ್ಥ. ಸ್ಟಾಕ್ ಸೇವ್ಡ್ ಫ್ರಮ್ ಫೈರ್ ಅಂತ ಅರ್ಥ. ಅಂಡ್ ಫ್ರಮ್ ದ ಫಾಲೋಯಿಂಗ್ ಡೀಟೇಲ್ಸ್ ascertain the claim amount. Claim means actual claim ಅಥವಾ amount of claim ಅಥವಾ claim amount to be lodged by the company ಹೇಳ್ತಾ ಇದ್ದಾರೆ. ಅಂದ್ರೆ 15/9/2019 ಅಂದ್ರೆ ನಮಗೆ ಕರೆಂಟ್ ಇಯರ್ ಅಂತ ನೀವು ತಗೋಬೇಕು. ಕರೆಂಟ್ ಇಯರ್ ಯಾವುದು? 1/4/2019 to 1/4/2019 to 15/9/2019 is the current year. ಪ್ರಿಸೀಡಿಂಗ್ ಇಯರ್ ಬೇಕು ಅಂದ್ರೆ ಅದರಿಂದ ಅಂದ್ರೆ ಯಾವುದು? 1/4/2018 to 31/3/2019 is the preceding year. ಇಲ್ಲಿ ನಾವು ಪ್ರಿಸೀಡಿಂಗ್ ಇಯರ್ ಬೇಕಾಗಿಲ್ಲ. ಯಾಕೆ ಅದು ಪ್ರಾಬ್ಲಮ್ ನೋಡ್ಕೊಳ್ಳಿ. ಪ್ರಾಬ್ಲಮ್ ಅಲ್ಲಿ ಲಾಸ್ಟ್ ಪಾಯಿಂಟ್ ಅಲ್ಲಿ 20% ಆನ್ ಸೇಲ್ಸ್ ಗ್ರಾಸ್ ಪ್ರಾಫಿಟ್ ಕೊಟ್ಟಿದ್ದಾನೆ. ಗ್ರಾಸ್ ಪ್ರಾಫಿಟ್ ಕೊಟ್ಟಿರೋದ್ರಿಂದ ಇಲ್ಲಿ ಟ್ರೇಡಿಂಗ್ ಅಕೌಂಟ್ ಸಂಬಂಧಪಟ್ಟ ಇನ್ಫಾರ್ಮೇಶನ್ ಫಸ್ಟ್ ಸ್ಟೆಪ್ ಸಂಬಂಧಪಟ್ಟ ಇನ್ಫಾರ್ಮೇಶನ್ ಕೊಟ್ಟಿಲ್ಲ, ಮತ್ತೆ ಎರಡನೇ ಸ್ಟೆಪ್ ಮಾಡೋ ಅವಶ್ಯಕತೆ ಇಲ್ಲ. ದೇರ್ಫೋರ್ ಫಸ್ಟ್ ಅಂಡ್ ಸೆಕೆಂಡ್ ಸ್ಟೆಪ್ ಮಾಡೋ ನೋಡಿ. ಯಾವ ಪ್ರಾಬ್ಲಮ್ ಅಲ್ಲಿ ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಅದು ಆನ್ ಸೇಲ್ಸ್ ಇಲ್ಲಿ ಆನ್ ಕಾಸ್ಟ್ ಇಲ್ಲಿ ಯಾವುದೇ ಕೊಟ್ಟಿದ್ರೆ ನೀವು ಟ್ರೇಡಿಂಗ್ ಅಕೌಂಟ್ ಮತ್ತೆ ವಾಟ್ ಇಸ್ ಕಾಲ್ಡ್ ಯಾವುದು ಸೆಕೆಂಡ್ ಸ್ಟೆಪ್ ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆ ಇಲ್ಲ. ಹಾಗಾಗಿ ಇಲ್ಲಿ ನಾವು ಏನ್ ಮಾಡಬೇಕು ನೋಡೋಣ. Stock on 1st April 2019 rupees 17,000. It is a current year stock. This should be taken memorandum trading account debit side. Purchases from April 1st 2019 to the date of 5. It is a current year purchases rupees 1,70,000. That should be taken memorandum trading account debit side. Wages rupees 17,000. It is also related to memorandum trading account because of current year. There is no preceding year data. ಓಕೆ, ಯಾವುದೇ ಪ್ರಿಸೀಡಿಂಗ್ ಡಾಟಾ ಇಲ್ಲ. ಹಾಗಾಗಿ ಕರೆಂಟ್ ಇಯರ್ ಡಾಟಾ ಅಂತ ಟ್ರೀಟ್ ಮಾಡ್ತೀವಿ ಡೇಟ್ ಕೊಟ್ಟಿದ್ರು ಸಹ. ಸೊ ದಟ್ ಶುಡ್ ಬಿ ಟೇಕನ್ ಡೆಬಿಟ್ ಸೈಡ್ ಆಫ್ ಮೆಮೊರಮ್ ಟ್ರೇಡಿಂಗ್ ಅಕೌಂಟ್. ಸೇಲ್ಸ್ ಫ್ರಮ್ April 1st 2019 to the date of 5. It is a current year data. This should be taken memorandum trading account credit side sales. And the rate of gross profit is on sales ಕೊಟ್ಟಿದ್ದಾರೆ 20%. ನೀವೇನು ಕನ್ವರ್ಷನ್ ಮಾಡೋ ಅವಶ್ಯಕತೆ ಇಲ್ಲ. ಹಾಗಾಗಿ ಇದನ್ನು ತೆಗೆದುಕೊಂಡು ನಾವು ಗ್ರಾಸ್ ಪ್ರಾಫಿಟ್ ಅನ್ನು ಯಾವುದ್ರಲ್ಲಿ ಮೆಮೊರಮ್ ಟ್ರೇಡಿಂಗ್ ಅನ್ನು ಫೈಂಡ್ ಮಾಡಬಹುದು. ಇಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದೇನೆ. ನಾವು ಮಾಡಬೇಕಾಗಿದೆ ನಾವು ಅವ್ರು ಕೇಳಿದ್ರು ಅಮೌಂಟ್ ಆಫ್ ಕ್ಲೈಮ್ ಕೇಳಿದ್ದೇನೆ. ಅಮೌಂಟ್ ಆಫ್ ಕ್ಲೈಮ್ ಅಂದ್ರೆ 5ನೇ ಸ್ಟೆಪ್. ಆದ್ರೆ ನಮ್ಗೆ 5 ಸ್ಟೆಪ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಆಲ್ರೆಡಿ ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಕೊಟ್ಟಿರೋದ್ರಿಂದ ಮೊದಲ 2 ಸ್ಟೆಪ್ ನಾಟ್ ರಿಕ್ವೈರ್ಡ್. ದೇರ್ಫೋರ್ ಸ್ಟಾರ್ಟ್ ದ ಸೊಲ್ಯೂಷನ್. ಫಸ್ಟ್ 2 steps ಆರ್ ನಾಟ್ ರಿಕ್ವೈರ್ಡ್. ದಟ್ ಇಸ್ ಪ್ರಿಪರೇಷನ್ ಆಫ್ ಟ್ರೇಡಿಂಗ್ ಅಕೌಂಟ್ ಮಾಡೋ ಅವಶ್ಯಕತೆ ಇಲ್ಲ. ಕ್ಯಾಲ್ಕುಲೇಷನ್ ಆಫ್ ಅಥವಾ ಅಸರ್ಟನ್ ಆಫ್ ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಮಾಡೋ ಅವಶ್ಯಕತೆ ಇಲ್ಲ. ನಾವು 3ನೇ ಸ್ಟೆಪ್ ಹೋಗ್ತಾ ಇದೀವಿ. ಯಾವುದು? ಪ್ರಿಪರೇಷನ್ ಆಫ್ ಮೆಮೊರಮ್ ಟ್ರೇಡಿಂಗ್ ಅಕೌಂಟ್. ಸೇಮ್ ಆಸ್ ಯೂಶುವಲ್ ಟ್ರೇಡಿಂಗ್ ಅಕೌಂಟ್ ತರನೇ ಡೆಬಿಟ್ ಕ್ರೆಡಿಟ್ ಮೆನ್ಷನ್ ಮಾಡ್ಕೊಳ್ಳಿ. ಮೆಮೊರಮ್ ಟ್ರೇಡಿಂಗ್ ಅಕೌಂಟ್ ಫ್ರಮ್ April 1st 2019 to September 15 2019 ಅಪ್ ಟು ದ ಫೈರ್ ರೆಕಾರ್ಡ್. ಇದಕ್ಕೆ ಇನ್ಫಾರ್ಮೇಶನ್ ತೆಗೆದುಕೊಳ್ಳಿ. ಓಪನಿಂಗ್ ಸ್ಟಾಕ್ ಏನು ಕೊಟ್ಟಿದ್ದಾರೆ ಅಂತ ತೆಗೆದುಕೊಳ್ಳಿ ಡೆಬಿಟ್ ಸೈಡ್, ಅಂಡ್ ಪರ್ಚೇಸಸ್ ಡೆಬಿಟ್ ಸೈಡ್, ವೇಜಸ್ ಡೆಬಿಟ್ ಸೈಡ್, ಅಂಡ್ ಸೇಲ್ಸ್ ಇಸ್ ಗಿವನ್ ದಟ್ ಶುಡ್ ಟೇಕನ್ ಕ್ರೆಡಿಟ್ ಸೈಡ್. ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಿರೋದನ್ನ ಫೈಂಡ್ ಮಾಡಬೇಕು. ಹಾಗಾದ್ರೆ ನಾವು ಇಲ್ಲಿ ಗ್ರಾಸ್ ಪ್ರಾಫಿಟ್ ಬೇಕು. ಗ್ರಾಸ್ ಪ್ರಾಫಿಟ್ ಯಾವ್ದು ಫೈಂಡ್ ಮಾಡಬೇಕು? ಡೆಬಿಟ್ ಸೈಡ್ ಬನ್ನಿ. ಡೆಬಿಟ್ ಸೈಡ್ ಅಲ್ಲಿ ಟು ಗ್ರಾಸ್ ಪ್ರಾಫಿಟ್ ತಗೊಂಡು 20% ಆನ್ ಸೇಲ್ಸ್. ನಿಮಗೆ ಪ್ರಾಬ್ಲಮ್ ಅಲ್ಲಿ ಅವನೇ ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಕೊಟ್ಟಿದ್ದ 20% ಆನ್ ಸೇಲ್ಸ್ ಅಂತ ಬಿಟ್ಟು ಅದನ್ನ ತೆಗೆದುಕೊಂಡು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಯಾವ್ದ್ರ ಮೇಲೆ ಸೇಲ್ಸ್ ಮೇಲೆ 2 ಲಕ್ಷ ಇಂಟು 20/100 ಮಾಡ್ಕೊಳ್ಳಿ. ವಿ ಗೆಟ್ 40,000 ಇಸ್ ದ ಗ್ರಾಸ್ ಪ್ರಾಫಿಟ್. ಇದು ಬ್ಯಾಲೆನ್ಸ್ ಫಿಗರ್ ಅಲ್ಲ, ಇದನ್ನ ಫೈಂಡ್ ಮಾಡಿದೀವಿ. ಈಗ ಅಕೌಂಟ್ ಕ್ಲೋಸ್ ಮಾಡಿ. ಈಗ ಆಲ್ವೇಸ್ ನೋಡಿ ಮೆಮೊರಮ್ ಟ್ರೇಡಿಂಗ್ ಅಕೌಂಟ್ ಆಲ್ವೇಸ್ ಡೆಬಿಟ್ ಸೈಡ್ ಜಾಸ್ತಿ ಇರುತ್ತೆ. ನಾನು ಆಲ್ರೆಡಿ ನಿಮ್ಗೆ ಹೇಳ್ತಾ ಇದ್ದೀನಿ. ಟ್ರೇಡಿಂಗ್ ಅಕೌಂಟ್ ಆದ್ರೆ ಕ್ರೆಡಿಟ್ ಸೈಡ್ ಜಾಸ್ತಿ ಇರುತ್ತೆ. ಮೆಮೊರಮ್ ಟ್ರೇಡಿಂಗ್ ಅಕೌಂಟ್ ಆದ್ರೆ ಈ ಫೈನಾನ್ಷಿಯಲ್ ಇದರಲ್ಲಿ ಫೈನಾನ್ಷಿಯಲ್ ಸ್ಪೆನ್ಸ್ ಅಲ್ಲಿ ಮೆಮೊರಮ್ ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಡೆಬಿಟ್ ಸೈಡ್ ಜಾಸ್ತಿ ಇರುತ್ತೆ. ಯಾಕೆ ಅಂದ್ರೆ ನಮಗೆ ಬ್ಯಾಲೆನ್ಸ್ ಫಿಗರ್ ಕ್ರೆಡಿಟ್ ಸೈಡ್ ಬರಬೇಕು. ಯಾವುದು? ಸ್ಟಾಕ್ ಅಂದ್ರೆ ಡೇಟ್ ಆಫ್ ಫೈರ್ ಅಂದ್ರೆ ಯಾವ ಡೇಟ್ ಫೈರ್ ರೆಕಾರ್ಡ್ ಆಗುತ್ತೋ ಅವತ್ತು ಎಷ್ಟು ಸ್ಟಾಕ್ ಇತ್ತು ಅಂತ, ದಟ್ ಇಸ್ ಕ್ಲೋಸಿಂಗ್ ಸ್ಟಾಕ್. ಸೊ ಹಾಗಾಗಿ 2,44,000 ಡೆಬಿಟ್ ಸೈಡ್ ಜಾಸ್ತಿ ಇದೆ. ಅದನ್ನ 2 ಕಡೆ ತೆಗೆದುಕೊಳ್ಳಿ. ಅದರಲ್ಲಿ ಕ್ರೆಡಿಟ್ ಸೈಡ್ 2,44,000 2 ಲಕ್ಷ ಲೆಸ್ ಮಾಡಿ 44,000 ಬ್ಯಾಲೆನ್ಸ್ ಫಿಗರ್. ದಟ್ ಈಸ್ ಕಾಲ್ಡ್ ಸ್ಟಾಕ್ ಆನ್ ದ ಡೇಟ್ ಆಫ್ ಫೈರ್. ಇದು 3rd ಸ್ಟೆಪ್ ಇಲ್ಲಿ ಮಾಡಿದೀವಿ. ಇಲ್ಲಿ 1ನೇ ಸ್ಟೆಪ್ ಆಗಿ ಮಾಡಿದೀವಿ. ದೆನ್ ಕ್ಯಾಲ್ಕುಲೇಷನ್ ಆಫ್ ಆಕ್ಚುಯಲ್ ಅಮೌಂಟ್ ಆಫ್ ಲಾಸ್. ವೆರಿ ಸಿಂಪಲ್. ಆಕ್ಚುಯಲ್ ಅಮೌಂಟ್ ಆಫ್ ಲಾಸ್ ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ನಿಮಗೆ ಗೊತ್ತಿದೆ. ಫಸ್ಟ್ 3rd ಸ್ಟೆಪ್ ಅಲ್ಲಿ ಏನು ಸ್ಟಾಕ್ ಆನ್ ದ ಡೇಟ್ ಆಫ್ ಫೈರ್ ಬರುತ್ತೆ ತೆಗೆದುಕೊಳ್ತೀವಿ. ದೇರ್ಫೋರ್ ಸ್ಟಾಕ್ ಆನ್ ದ ಡೇಟ್ ಆಫ್ ಫೈರ್ 44,000 ತೆಗೆದುಕೊಳ್ಳಿ. ಲೆಸ್ ಸಾಲ್ವೇಜ್. ಇಟ್ ಇಸ್ ಗಿವನ್ ಇನ್ ದ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದು ನೋಡಿ 4,000 ಲೆಸ್ ಮಾಡಿ. ನಮಗೆ ಸಪೋಸ್
ಇಫ್ ಎನಿ ಎಕ್ಸ್ಪೆಂಡಿಚರ್ ಎಕ್ಸ್ಟಿಂಗ್ವಿಷಿಂಗ್ ಫೈನ್ ಇದ್ರೆ ಆಡ್ ಮಾಡಬೇಕಾಯ್ತು, ಇಲ್ಲ. therefore actual amount of loss is 40,000. ಸ್ಟಾಕ್ ಅನ್ನು ಡೇಟ್ ಆಫ್ ಫೈರ್ ಅಲ್ಲಿ ಸಾಲ್ವೇಜ್ ಲೆಸ್ ಮಾಡಿದಾಗ ನಮಗೆ 40,000 ಬಂತು. ದೆನ್ ನಮಗೆ ಅಮೌಂಟ್ ಆಫ್ ಕ್ಲೈಮ್ ಬೇಕು, ಅವ್ನು ಕೇಳ್ಕೊಂಡಿರೋದು. therefore ಅಮೌಂಟ್ ಆಫ್ ಕ್ಲೈಮ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಪಾಲಿಸಿ ಅಮೌಂಟ್ ಬೇಕು. ನಮ್ಮ ಪ್ರಾಬ್ಲಮ್ ಅಲ್ಲಿ ಪಾಲಿಸಿ ಅಮೌಂಟ್ ಕೊಟ್ಟಿಲ್ಲ, ಕೊಟ್ಟಿದ್ದಾನ? ನೋ, ಪಾಲಿಸಿ ಅಮೌಂಟ್ ಕೊಟ್ಟಿಲ್ಲ. therefore in this problem does not give any information about the policy amount. Hence amount of claim will be the same as actual amount of loss, that is 40,000. ಹಾಗಾಗಿ ಯಾವಾಗ ಅಮೌಂಟ್ ಆಫ್ ಪಾಲಿಸಿ ಅಥವಾ ಪಾಲಿಸಿ ಅಮೌಂಟ್ ಕೊಟ್ಟಿರೋದಿಲ್ಲ ಆಗ ಆಕ್ಚುಯಲ್ ಅಮೌಂಟ್ ಆಫ್ ಲಾಸ್ ಅನ್ನೇ ಅಮೌಂಟ್ ಆಫ್ ಕ್ಲೈಮ್ ಅಂತ ಟ್ರೀಟ್ ಮಾಡ್ತೀವಿ. ಅಲ್ಲಿ 40,000 ಇಸ್ ದ ಅಮೌಂಟ್ ಆಫ್ ಕ್ಲೈಮ್. ಇದು ಸಹ 5 ಮಾರ್ಕ್ಸ್. therefore any doubts? ಅಂಡ್ ಲಾಸ್ಟ್ ಇನ್ನೊಂದು ಪಾಯಿಂಟ್ ಅನ್ನ ಇನ್ನೊಂದು 5 ಮಾರ್ಕ್ಸ್ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. 5 occurred in the premises of Shri Bharat on November 30th, 2020. All stocks were destroyed except to the extent of rupees 5,600. From the following details ascertain the claim to be lodged by Bharat. Bharat ಅಂತ ಪ್ರೆಮಿಸಸ್ ಅಲ್ಲಿ, ಶ್ರೀ ಭರತ್ ಅಂತ ಪ್ರೆಮಿಸಸ್ ಅಲ್ಲಿ ಫೈರ್ ಅಕರ್ಡ್ ಆಗಿದೆ ನವೆಂಬರ್ 30, 2020 ಎಲ್ಲ ಸ್ಟಾಕ್ ಡಿಸ್ಟ್ರಾಯ್ಡ್ ಆಗಿ 5,600 ಸ್ಟಾಕ್ ಹೊರತು ಉಳ್ಕೊಂಡಿದೆ. ಮೀನ್ಸ್ ಸಾಲ್ವೇಜ್, ಇದು ಸಾಲ್ವೇಜ್. ಈ ಡೀಟೇಲ್ಸ್ ಇಂದ ನೀವು ಅಮೌಂಟ್ ಆಫ್ ಕ್ಲೈಮ್ ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಾರೆ. ಅಂದ್ರೆ 5 ಸ್ಟೆಪ್ ಮಾಡಬೇಕು. ಏನು ಕೊಟ್ಟಿದ್ದಾನೆ? ಸ್ಟಾಕ್ ಆನ್ 1st April 2020 ಮೀನ್ಸ್ ಕರೆಂಟ್ ಇಯರ್. ಯಾಕೆಂದ್ರೆ ಫೈರ್ ಅಕರ್ಡ್ ಅನ್ನೋದು 2020 ಅಂದ್ರೆ 1/4/2020 ನವೆಂಬರ್ 30, 2020 ಕರೆಂಟ್ ಇಯರ್. ಸೊ ಕರೆಂಟ್ ಇಯರ್ ಓಪನಿಂಗ್ ಸ್ಟಾಕ್ ಮೆಮೊರಂಡಮ್ ಡೆಬಿಟ್ಸ್, ಮೆಮೊರಂಡಮ್ ಟ್ರೇಡ್ ಅಕೌಂಟ್ ಡೆಬಿಟ್ಸ್ ಅಂತ ತಗೊಳ್ತೀವಿ. ಪರ್ಚೇಸಸ್ ಅಪ್ ಟು ದ ಡೇಟ್ ಆಫ್ ಫೈರ್ ಅವನು ಹೇಳಿದಾನೆ 30 ನವೆಂಬರ್ 2020, ಅದು ಸಹ ಡೆಬಿಟ್ ಸೈಡ್ ಆಫ್ ಮೆಮೊರಂಡಮ್ ಟ್ರೇಡ್ ಅಕೌಂಟ್ ತಗೊಳ್ತೀರಾ. ಸೇಲ್ಸ್ ಅಪ್ ಟು ದ ಡೇಟ್ ಆಫ್ ಫೈರ್, ಅದನ್ನ ಅಪ್ ಟು ದ ಡೇಟ್ ಆಫ್ ಫೈರ್ ಮೀನ್ಸ್ ಕರೆಂಟ್ ಇಯರ್ದು ಮೆಮೊರಂಡಮ್ ಟ್ರೇಡ್ ಅಕೌಂಟ್ ಕ್ರೆಡಿಟ್ ಸೈಡ್ ತಗೊಳ್ತೀರಾ. ದ ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಇಸ್ 25% ಆನ್ ಕಾಸ್ಟ್. ಸಿ ಇಲ್ಲಿ 3 ಪಾಯಿಂಟ್ ಮೆಮೊರಂಡಮ್ ಟ್ರೇಡ್ ಅಕೌಂಟ್ ಬಂತು. ಇನ್ನು 4ನೇ ಪಾಯಿಂಟ್ ಕೊಟ್ಟಿದ್ದಾನೆ ಇಲ್ಲಿ ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಇಸ್ ಗಿವನ್. ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಕೊಟ್ಟಾಗ ಅದು ಕಾಸ್ಟ್ ಆಗಲಿ ಅದು ಸೇಲ್ಸ್ ಆಗಲಿ ಬಟ್ ಟ್ರೇಡಿಂಗ್ ಅಕೌಂಟ್ ಮಾಡೋ ಅವಶ್ಯಕತೆ ಇಲ್ಲ, ಅದಕ್ಕೆ ಇನ್ಫಾರ್ಮೇಶನ್ ಕೊಟ್ಟಿಲ್ಲ. ಮತ್ತೆ ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆ ಇಲ್ಲ. ಅಲ್ಲಿ ಮೊದಲ 2 ಸ್ಟೆಪ್ ನಾಟ್ ರಿಕ್ವೈರ್ಡ್. ಓಕೆ, ಇಲ್ಲಿ ಆಕ್ಚುಲಿ ರೇಟ್ ಆಫ್ ಪ್ರಾಫಿಟ್ ಈಸ್ 25% ಆನ್ ಕಾಸ್ಟ್ ಕೊಟ್ಟಿದ್ದಾನೆ. ನಾವು ಅದನ್ನು ಆನ್ ಸೇಲ್ಸ್ ಕನ್ವರ್ಟ್ ಮಾಡ್ಕೋಬೇಕು. ಆನ್ ಸೇಲ್ಸ್ ಕನ್ವರ್ಟ್ ಮಾಡ್ಕೋಬೇಕು ಅಂದ್ರೆ ಏನು ಮಾಡಬೇಕು? ಅದು ವೆರಿ ಇಂಪಾರ್ಟೆಂಟ್, ಅದು ವೆರಿ ಇಂಪಾರ್ಟೆಂಟು. ಸೊ ಹಾಗಾಗಿ ಇಲ್ಲಿ ವೆರಿ ಇಂಪಾರ್ಟೆಂಟು. we require to calculate what is called first we require to calculate gross profit rate on cost ಅನ್ನು ಆನ್ ಸೇಲ್ಸ್ ಕನ್ವರ್ಟ್ ಮಾಡ್ಕೊಳ್ಳೋಣ. therefore ಅದಾದ್ಮೇಲೆ ನಾವು ಪ್ರಾಬ್ಲಮ್ಸ್ ಮಾಡಬಹುದು. ಸಿ ಇಲ್ಲಿ ನಾನು ಪ್ರಾಬ್ಲಮ್ಸ್ ಅನ್ನು ಮಾಡ್ತಾ ಇದ್ದೀನಿ. ಫಸ್ಟ್ ಅದಕ್ಕಿಂತ ಮೊದಲು ನಾವು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋಣ. ನಾನು ಕ್ಯಾಲ್ಕುಲೇಷನ್ ಮಾಡಿರೋದು ನಾನು ನಿಮಗೆ ಹೇಳಿಲ್ಲ, ವೆರಿ ಇಂಪಾರ್ಟೆಂಟ್ ಆಗಿ. ಇಲ್ಲಿ ನಾನು ಆಲ್ರೆಡಿ ಲಾಸ್ಟ್ ಪ್ರಾಬ್ಲಮ್ 2 ಮಾರ್ಕ್ಸ್ ಪ್ರಾಬ್ಲಮ್ ತೋರಿಸಿದ್ದೆ. ಆನ್ ಕಾಸ್ಟ್ ಅನ್ನ ಆನ್ ಸೇಲ್ಸ್ ಕನ್ವರ್ಟ್ ಮಾಡ್ಕೋಬೇಕು ಅಂದ್ರೆ ಏನ್ ಮಾಡಬೇಕು? ನಾನು ಜಸ್ಟ್ ಹೇಳ್ತಾ ಹೋಗ್ತೀನಿ ನೋಡಿ. ಅಸ್ಯೂಮ್ ವಾಟ್ ಇಸ್ ಕಾಲ್ಡ್ ಅಸ್ಯೂಮ್ ಅಥವಾ ಕನ್ಸಿಡರ್ ಕಾಸ್ಟ್ ₹100. ಆನ್ ಕಾಸ್ಟ್ ಇರೋದನ್ನ ಆನ್ ಸೇಲ್ಸ್ ಅನ್ನ ಕನ್ವರ್ಟ್ ಮಾಡ್ತಾರೋದ್ರಿಂದ ಅಸ್ಯೂಮ್ ಕಾಸ್ಟ್ ₹100. ಕಾಸ್ಟ್ ₹100 ಅಂತ ಕಾಸ್ಟ್ ಅನ್ನು ಅಸ್ಯೂಮ್ ಮಾಡ್ಕೋಬೇಕು. ಅದಕ್ಕೆ ನೀವೇನ್ ಮಾಡಬೇಕು? ವೆರಿ ಇಂಪಾರ್ಟೆಂಟ್ ಆಗಿ ಗ್ರಾಸ್ ಪ್ರಾಫಿಟ್ ಅನ್ನು ಆಡ್ ಮಾಡಬೇಕು ಕಾಸ್ಟ್ಗೆ. ಅಂದ್ರೆ 25% ಆನ್ ಸೇಲ್ಸ್ ಹೇಳಿದಾನೆ. 25% on sales means 20% on cost means 100 into 25 100 means 25 ಆಡ್ ಮಾಡ್ಕೊಂಡ್ರೆ ಅಂದ್ರೆ ಕಾಸ್ಟ್ ಗೆ ಗ್ರಾಸ್ ಪ್ರಾಫಿಟ್ 25 ರೂಪೀಸ್ ಆಡ್ ಮಾಡ್ಕೊಂಡಾಗ 100ಕ್ಕೆ 25 ಆಡ್ ಮಾಡ್ಕೊಂಡಾಗ 125 ಆಗುತ್ತೆ ಸೇಲ್ಸ್. ದೆನ್ ಫಾರ್ಮುಲಾ ಹಾಕೋಬೇಕಲ್ಲಿ ಏನು? ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಆನ್ ಸೇಲ್ಸ್ ಇಸ್ ಈಕ್ವಲ್ ಟು ಈ ಫಾರ್ಮುಲಾ ಹಾಕೋಬೇಕಲ್ಲಿ. ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಆನ್ ಸೇಲ್ಸ್ ಇಸ್ ಈಕ್ವಲ್ ಗ್ರಾಸ್ ಪ್ರಾಫಿಟ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100. ಇದನ್ನ ಮಾಡ್ಕೊಳ್ಳಿ. ಗ್ರಾಸ್ ಪ್ರಾಫಿಟ್ ಎಷ್ಟಿದೆ? 25 ಇದೆ. ಸೇಲ್ಸ್ ಎಷ್ಟಿದೆ? 125 ಇದೆ. ಇಂಟು 100 ಮಾಡ್ಕೊಂಡ್ರೆ ನಮಗೆ 20% ಸಿಗುತ್ತೆ. 20% ಸಿಗುತ್ತೆ. ಇದು ಕ್ಯಾಲ್ಕುಲೇಷನ್ ನೀವು ಮಾಡ್ಕೋಬೇಕು, ಇದನ್ನು ಕನ್ವರ್ಷನ್. ಅದಾದ ಮೇಲೆ ನಾವು ಮೆಮೊರಂಡಮ್ ಟ್ರೇಡ್ ಅಕೌಂಟ್ ಮಾಡಬೇಕು. therefore ಈಗ ನಾನು ಸೊಲ್ಯೂಷನ್ಗೆ ಬರ್ತಾ ಇದ್ದೀನಿ. ಪ್ರಿಪರೇಷನ್ ಆಫ್ ಮೆಮೊರಂಡಮ್ ಟ್ರೇಡಿಂಗ್ ಅಕೌಂಟ್ ಫ್ರಮ್ ಏಪ್ರಿಲ್ 1st 2022 ನವೆಂಬರ್ 30th 2020 ಡೆಬಿಟ್ ಅಂಡ್ ಕ್ರೆಡಿಟ್ ಮೆನ್ಷನ್ ಮಾಡ್ಕೋಬೇಕು. ಆಸ್ ಯೂಶುವಲ್ ಸೇಮ್ ಲೆಡ್ಜರ್ ಅಕೌಂಟ್ ಸಂಬಂಧಪಟ್ಟಂತೆ ಓಪನಿಂಗ್ ಸ್ಟಾಕ್ ಕೊಟ್ಟಿದ್ದಾನೆ, ಪರ್ಚೇಸ್ ಕೊಟ್ಟಿದ್ದಾನೆ, 2 ಡೆಬಿಟ್ ಸೈಡ್ ತಗೊಳ್ಳೋಣ. ಸೇಲ್ಸ್ ಕೊಟ್ಟಿದ್ದಾನೆ, ಅದನ್ನ ಕ್ರೆಡಿಟ್ ಸೈಡ್ ತಗೊಳ್ಳೋಣ. ಇನ್ನೇನು ನಮಗೆ ಇನ್ಫಾರ್ಮೇಶನ್ ಕೊಟ್ಟಿಲ್ಲ. ಹಾಗಾಗಿ ನಾವು ಅದಕ್ಕಿಂತ ಬ್ಯಾಲೆನ್ಸ್ ಫಿಗರ್ ಫಾರ್ಮ್ಯಾಟ್ ಮಾಡೋದಕ್ಕೆ ಮುಂಚಿತವಾಗಿ ಗ್ರಾಸ್ ಪ್ರಾಫಿಟ್ ಫಾರ್ಮ್ಯಾಟ್ ಮಾಡ್ಕೊಳ್ಳೋಣ. ಗ್ರಾಸ್ ಪ್ರಾಫಿಟ್ 20% ಆನ್ ಸೇಲ್ಸ್. ಸೇಲ್ಸ್ ಎಷ್ಟಿದೆ? 80,000. 80 into 20 to 100 ಮಾಡ್ಕೊಂಡ್ರೆ 16,000 ಸಿಗುತ್ತೆ.
ಸೊ ಈಗ ಅಕೌಂಟ್ ಕ್ಲೋಸ್ ಮಾಡಿ. ಡೆಬಿಟ್ ಸೈಡ್ ಜಾಸ್ತಿ ಇರುತ್ತೆ ಅಮೌಂಟ್ ಕ್ರೆಡಿಟ್ ಅಕೌಂಟ್ ಅಲ್ಲಿ ಅಂತ ನಾನು ಹೇಳಿದ್ದೀನಿ. 91,400 ಟೋಟಲ್ ಡೆಬಿಟ್ ಸೈಡ್ ಎರಡು ಕಡೆ ತೆಗೆದುಕೊಳ್ಳಿ. ಅದರಲ್ಲಿ ಸೇಲ್ಸ್ ಅನ್ನ ಕ್ರೆಡಿಟ್ ಸೈಡ್ ಸೇಲ್ಸ್ ಅನ್ನು ಲೆಸ್ ಮಾಡಿದ್ರೆ 11,400 ಕ್ಲೋಸಿಂಗ್ ಸ್ಟಾಕ್, ಅದು ಸ್ಟಾಕ್ ಅನ್ನು ರೇಟ್ ಆಫ್ ಫೈರ್ ಸಿಗುತ್ತೆ. therefore ಒಂದು ಸ್ಟೆಪ್ ಆಯ್ತು. ಎರಡನೇ ಸ್ಟೆಪ್, ಆಫ್ಟರ್ ಫೈಂಡ್ ಔಟ್ ಸ್ಟಾಕ್ ಅನ್ ದ ರೇಟ್ ಆಫ್ 5 ರಿಕ್ವೈರ್ಡ್ ಫೈಂಡ್ ಔಟ್ ಆಕ್ಚುಯಲ್ ಅಮೌಂಟ್ ಆಫ್ ಲಾಸ್. ಆಕ್ಚುಯಲ್ ಅಮೌಂಟ್ ಆಫ್ ಲಾಸ್ ಇಸ್ ಈಕ್ವಲ್ ಸ್ಟಾಕ್ ಅನ್ ದ ರೇಟ್ ಆಫ್ 5 ಲೆಸ್ ಸಾಲ್ವೇಜ್. ಸ್ಟಾಕ್ ಅನ್ ದ ರೇಟ್ ಆಫ್ 5 ನಮಗೆ ಆಲ್ರೆಡಿ ಬ್ಯಾಲೆನ್ಸ್ ಬಂದಿದೆ 11,400. ಸಾಲ್ವೇಜ್ ಇಂಪ್ರೂವ್ ಮಾಡಿಕೊಟ್ಟಿದ್ರೆ 5,600 ಲೆಸ್ ಮಾಡಿದ್ರೆ 5,008 ಆಕ್ಚುಯಲ್ ಅಮೌಂಟ್ ಆಫ್ ಲಾಸ್. Next and last, calculate the amount of claim. Same as it is in here in this problem also. The policy amount does not given. Information about the policy amount does not given. Therefore, hence, amount of claim will be the same as actual amount of loss. That is 5,800. ಅಂದ್ರೆ ಯಾವಾಗ ಯಾವ ಪ್ರಾಬ್ಲಮ್ ಅಲ್ಲಿ ಪಾಲಿಸಿ ಅಮೌಂಟ್ ಕೊಟ್ಟಿರೋದಿಲ್ಲ ಆಗ ಆಕ್ಚುಯಲ್ ಅಮೌಂಟ್ ಆಫ್ ಲಾಸ್ ಅಂಡ್ ಅಮೌಂಟ್ ಆಫ್ ಕ್ಲೈಮ್ ಟ್ರೀಟ್ ಮಾಡ್ತೀವಿ. ದಟ್ ಇಸ್ ಆಗ ಅಮೌಂಟ್ ಆಫ್ ಕ್ಲೈಮ್ ಎಷ್ಟಪ್ಪ ಅಂದ್ರೆ 5,800. ಇದು ಸಹ 5 ಮಾರ್ಕ್ಸ್ಗೆ. therefore 5 ಮಾರ್ಕ್ಸ್ಗೆ ನಾನು 3 ಪ್ರಾಬ್ಲಮ್ಸ್ ಅನ್ನು ತೋರಿಸಿದ್ದೀನಿ ಅಂಡ್ 2 ಮಾರ್ಕ್ಸ್ಗೆ 4 ಪ್ರಾಬ್ಲಮ್ಸ್ ಅನ್ನು ತೋರಿಸಿದ್ದೀನಿ. So in this session I discuss 2 marks and 5 marks problems about fire insurance claims. In next video or session I discuss for 15 marks problems. Thank you.